ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ. ಫ್ರೆಂಡ್ಸ್, ನೀವು ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ನಾನಿವತ್ತು ಸೇವಂತಿಗೆ ಗಿಡಗಳಿಗೆ ಯಾವ ರೀತಿ ಗೊಬ್ಬರನ ಹಾಕಬೇಕು, ಯಾವ ರೀತಿ ನಾನು ಹಾಕ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ನೋಡಿ, ಮೊನ್ನೆ ತೋರಿಸಿದ್ನಲ್ಲ, ಮಳೆ ಬಿದ್ದು ಹೂವೆಲ್ಲ ಸ್ವಲ್ಪ ಹಾಳಾಗಿಬಿಟ್ಟಿದೆ. ಅದನ್ನು ತೋರಿಸ್ತಾ ಯಾವ ರೀತಿ ಮಣ್ಣನ್ನು ಹಾಕ್ಬೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ನೋಡಿ, ನಮ್ಮ ಬೆಕ್ಕು ಹಾರಿ ಮುರಿದ್ಬಿಟ್ಟಿದೆ. ಇಲ್ಲಿ ಕಿಟಕಿಗೆ ಹಾರಬೇಕು ಅಂದ್ಕೊಳ್ಳುತ್ತೆ, ಮುರಿದು ಬಿಡತ್ತೆ ಅದು. ನೋಡಿ ಎಷ್ಟು ಚೆನ್ನಾಗಿದೆ, ಮುರಿದು ಹೋಯ್ತು. ಬೇಜಾರಾಗತ್ತೆ ಫ್ರೆಂಡ್ಸ್ ಈ ರೀತಿ ಹಾಳಾದಾಗ. ಬನ್ನಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನೀವು ಡೈರೆಕ್ಟಾಗಿ ಗೊಬ್ಬರನ ಗಿಡಗಳಿಗೆ ಹಾಕೋದಕ್ಕಿಂತ ಈ ರೀತಿ ಪಾಟಿಂಗ್ ಮಿಕ್ಸ್ನ ತಗೊಂಡು, ಇದು ಆಲ್ ಇನ್ ಒನ್ ಅಂತ ಪಾಟಿಂಗ್ ಮಿಕ್ಸ್ನ ಮಾಡಿದ್ನಲ್ಲ, ವಿಡಿಯೋಸ್ ಹಾಕಿದ್ದೆ. ಆ ವಿಡಿಯೋದಲ್ಲಿರೋ ಪಾಟಿಂಗ್ ಮಿಕ್ಸ್ ತೊಗೊಂಡಿದ್ದೀನಿ. ನೀವು ಮಣ್ಣನ್ನು ತಗೋಬೋದು. ನೋಡಿ, ಇದು ಕಹಿ ಬೇವಿನ ಹಿಂಡಿ. ನೀವು ಯಾವುದೇ ಗೊಬ್ಬರ ಹಾಕಬೇಕಾದ್ರೂ ಮಣ್ಣನ್ನು ಮಿಕ್ಸ್ ಮಾಡಿ ಹಾಕಿದರೆ ಅದು ಅಷ್ಟು ಗಿಡಗಳಿಗೆ ಇಫೆಕ್ಟ್ ಕೊಡಲ್ಲ. ಒಬ್ಬರು ಮೊನ್ನೆ ಮೆಸೇಜ್ ಮಾಡಿದ್ರು, ನಾನು ಕಹಿ ಬೇವಿನ ಗೊಬ್ಬರನ ಬುಡದಲ್ಲಿ ಹಾಕಿ 8 ದಿವಸ ಆಯಿತು, ಗಿಡಗಳೆಲ್ಲ ಸಾಯ್ತಾ ಇದೆ ಅಂತ. ಹಾಗಾಗಿ ಏನು ಮಾಡಬೇಕು ಅಂದರೆ ಫ್ರೆಂಡ್ಸ್, ನಾವು ಯಾವುದೇ ಗೊಬ್ಬರನ ಹಾಕಬೇಕಾದ್ರೂ ಮಣ್ಣನ್ನು ಮಿಕ್ಸ್ ಮಾಡಿ ಹಾಕಿ. ಮತ್ತು ಗಿಡದ ಬುಡದಲ್ಲಿ ಹಾಕಬೇಡಿ, ಸ್ವಲ್ಪ ಸೈಡಲ್ಲಿ ಹಾಕಿ, ಆಗ ಏನೂ ಆಗಲ್ಲ. ನೋಡಿ, ನಾನಿಲ್ಲಿ 2 ಪಾರ್ಟ್ ಪಾಟಿಂಗ್ ಮಿಕ್ಸ್ನ ತೊಗೊಂಡ್ರೆ 1 ಪಾರ್ಟ್ ಕಹಿ ಬೇವಿನ ಹಿಂಡಿ ತಗೊಂಡಿದ್ದೀನಿ. ನೀವು ಯಾವುದೇ ಗೊಬ್ಬರ ಹಾಕಬೇಕಾದ್ರೂ ಇದೇ ಮೆಥಡಲ್ಲಿ ಹಾಕಿದರೆ, ನಾನು ಪಾಟಿಂಗ್ ಮಿಕ್ಸಿಗೆ ಗೊಬ್ಬರನೂ ಮಿಕ್ಸ್ ಮಾಡಿದ್ದೆ. ಹಾಗಾಗಿ ಈಗ ಇಲ್ಲಿ ನಾನು ಕಹಿ ಬೇವಿನ ಹಿಂಡಿನ ತಗೊಂಡಿದ್ದೀನಿ ಹಾಕಬೇಕು ಅಂತ. ಹಾಗಾಗಿ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಕಿದರೆ ಗಿಡಗಳಿಗೆ ಯಾವುದೇ ರೀತಿ ಇಫೆಕ್ಟ್ ಆಗಲ್ಲ. ನೀವು ಮತ್ತೆ ತಾಜಾ ಗೊಬ್ಬರನ ನೀವು ಅಂಗಡಿಯಿಂದ ತಂದು ಹಾಗೆ ಹಾಕೋದಾಗ ಅದು ಗಿಡಗಳಿಗೆ ಹೆವಿ ಆಗಿಬಿಡತ್ತೆ, ಅಂದರೆ ಅದು ಸುಟ್ಟು ಹೋಗುತ್ತೆ. ಹಾಗಾಗಿ ತಾಜಾ ಗೊಬ್ಬರನ ನೀವು ಇದೇ ರೀತಿ ಮಾಡಿ. 1 ವರ್ಷದ ಹಳೆಯ ಗೊಬ್ಬರ ಆಗಿದ್ದರೆ ಅದಷ್ಟೊಂದು ಪವರ್ ಇರಲ್ಲ, ಆದರೂ ಸ್ವಲ್ಪ ಸೈಡಲ್ಲಿ ಹಾಕಿದರೆ ಏನೂ ಆಗಲ್ಲ. ಆದರೆ ನೀವು ಮಣ್ಣು ಮಿಕ್ಸ್ ಮಾಡಿ ಹಾಕಿದರೆ ಅದು ಗಿಡಗಳಿಗೆ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಹಾನಿ ಆಗಲ್ಲ ಗಿಡಗಳಿಗೆ. ಫ್ರೆಂಡ್ಸ್, ನಾವು ಎಷ್ಟು ಗಿಡಗಳನ್ನು ಮಾಡಬೇಕಾದ್ರೆ ಎಷ್ಟು ಕಷ್ಟಪಡ್ತೀವಿ. ಇದು ಏನಾದರೂ ಒಂದು ಮಿಸ್ಟೇಕ್ ಮಾಡಿ ನಾವು ಮಿಸ್ಟೇಕ್ ಆಯಿತು ಅಂದರೆ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ. ಹಾಗಾಗಿ ನಾನು ಇವತ್ತು ಯಾವ ರೀತಿ ಮಣ್ಣನ್ನು ಮಿಕ್ಸ್ ಮಾಡಬೇಕು, ಯಾವ ರೀತಿ ಹಾಕಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ, ನಾನೀಗ ಈ ಗಿಡನ ಕೆಳಗಿಟ್ಕೊಂಡು ತೋರಿಸ್ತೀನಿ ನಿಮಗೆ. ಮೇಲೆ ಇಟ್ಕೊಂಡಾಗ ಅಷ್ಟು ಕಾಣಿಸಲ್ಲ ನಾನು ಹಾಕೋದು. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಗಿಡ. ನಾವು ಇಷ್ಟು ಚೆನ್ನಾಗಿ ಬೆಳೆಸ್ಕೊಂಡಿರೋ ಗಿಡ ಒಂದೇ ಸರಿ ಗೊಬ್ಬರ ಹಾಕಿ ಹಾಳಾಗೋಯ್ತು ಅಂದರೆ ತುಂಬ ಬೇಜಾರಾಗತ್ತೆ ಅಲ್ವಾ. ನಮಗೂ ಅವ್ರು ಹೇಳಿದ್ದೆ ತುಂಬ ಬೇಜಾರಾಯಿತು. ಆದರೆ ಅದು ಬುಡದಲ್ಲಿರೋ ಮಣ್ಣನ್ನು ತೆಗೆದು, ಆ ಗೊಬ್ಬರನ ತೆಗೆದು ಬೇರೆ ಗೊಬ್ಬರನ ಹಾಕಿ ನೋಡೋಣ ಅಂತ ಹೇಳಿದ್ದೀನಿ. ಬರೀ ಮಣ್ಣನ್ನು ಹಾಕಬೇಡಿ ಅಂತ. ನೋಡಿ ಎಷ್ಟು ಮರಿಗಳು ಬಂದಿದೆ. ಅದನ್ನೆಲ್ಲ ಸ್ವಲ್ಪ ಸೈಡಿಗೆ ಸ್ವಲ್ಪ ಬಿಡಿಸ್ಕೊಳ್ತೀನಿ, ಬೇರಿಗೆ ಯಾವುದೇ ರೀತಿ ಹಾನಿ ಆಗಬಾರ್ದು. ಆ ರೀತಿ ಮಣ್ಣನ್ನು ಸ್ವಲ್ಪ ಲೂಸ್ ಮಾಡಿಕೊಂಡು ಹಾಕಬೇಕು. ನೋಡಿ, ಇಲ್ಲಿ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ, ನಾನೀಗ ಈ ರೀತಿ ಸೈಡಿಗೆ ಹಾಕಬೇಕು. ಅಂದರೆ ಗಿಡದ ಬುಡದಲ್ಲಿ ಒಂದು 2 ಇಂಚಾದರೂ ಗಿಡದ ಬುಡನ ಬಿಟ್ಟು ಆಮೇಲೆ ಹಾಕಬೇಕು. ಆಗ ಗಿಡಗಳಿಗೆ ಏನೂ ಹಾನಿಯಾಗಲ್ಲ. ಗಿಡದ ಬೇರುಗಳು ತುಂಬ ಸೂಕ್ಷ್ಮವಾಗಿರುತ್ತೆ. ಹಾಗಾಗಿ
ಗಿಡದ ಬೇರಿಗೆ ಯಾವುದೇ ರೀತಿ ಹಾನಿ ಆದರೆ ಗಿಡಗಳು ಸತ್ತು ಹೋಗಿಬಿಡುತ್ತೆ. ಅದು ಗೊಬ್ಬರದಲ್ಲಿ ಪವರ್ ಜಾಸ್ತಿ ಇರೋದ್ರಿಂದ ಹಾಗಾಯಿತು. ಅದಕ್ಕಾಗಿ ನೀವು ಮಣ್ಣನ್ನು ಮಿಕ್ಸ್ ಮಾಡಿ ಗೊಬ್ಬರನ ಹಾಕಿದರೆ ಏನೂ ಆಗಲ್ಲ. ನೀವು ಇನ್ನೊಂದು ತಿಂಗಳ ಬಿಟ್ಟು ಬೇಕಾದರೆ ಮತ್ತೆ ಹಾಕಿ, ನೀವು ಅಷ್ಟೊಂದು ಚೆನ್ನಾಗಾಗಬೇಕು ಅಂದರೆ. ಆದರೆ ಈ ರೀತಿ ಮಣ್ಣನ್ನು ಮಿಕ್ಸ್ ಮಾಡಿ ಹಾಕಿ ನೋಡಿ, ಬುಡದಲ್ಲಿ ಹಾಕಬಾರ್ದು. ನೋಡಿ, ನಾನು ಬುಡದಲ್ಲಿ ಬಂದಿರೋದನ್ನು ಸ್ವಲ್ಪ ಸೈಡಿಗೆ ಮಾಡ್ತಾಯಿದ್ದೀನಿ. ನೋಡಿ ಇಷ್ಟು ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟಾದರೂ ನೀವು ಗಿಡದ ಬುಡನ ಬಿಟ್ಟು ಆಮೇಲೆ ಸೈಡಿಗೆ ಹಾಕಬೇಕು. ಹಾಗೆ ಹಾಕಿದರೆ ಗಿಡಗಳು ಏನೂ ಆಗಲ್ಲ. ಇದೇ ರೀತಿ ಮರಿಗಳು ಬಂದರೆ ಆ ಮರಿನ ಸ್ವಲ್ಪ ಎತ್ತಿ ಮಣ್ಣು ಹಾಕಿಬಿಡಿ. ಎಂತಕ್ಕೆಂದರೆ ಮರಿ ಸುತ್ತೋಗ್ಬಿಡತ್ತೆ ನಾವು ಮಣ್ಣು ಅದರ ಮೇಲೆ ಹಾಕಿದರೆ. ನೋಡಿ ಫ್ರೆಂಡ್ಸ್, ಕೆಳಗಡೆ ಎಲೆಗಳನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ ನಾನು. ಅದೇ ಕೆಳಗಡೆ ಎಲೆಗಳು ನೀರನ್ನು ತಾಗಿ ಕೊಳೆಯುತ್ತಲ್ಲ, ಆಗ ಫಂಗಸ್ ಆಗತ್ತೆ. ಹಾಗಾಗಿ ನೋಡಿ, ಈ ರೀತಿ ಮಣ್ಣು ಎಷ್ಟೊಂದು ಮರಿಗಳು ಬಂದಿದೆ. ಈ ರೀತಿ ಮರಿಗಳು ಬಂದರೆ ಮರಿ ಮೇಲೆ ಆ ಕಿಲ್ಗ ಮೇಲೆ ನೀವು ಮಣ್ಣನ್ನು ಹಾಕೋದು ಬೇಡ. ನಾನು ಇದಕ್ಕೆ ಹಾಕಲ್ಲ, ಯಾಕೆಂದರೆ ಇಷ್ಟೊಂದು ಹೊಡೆದಿದೆಯಲ್ಲ, ಇದು ಬಂದಿದೆ, ಗಿಡಗಳೆಲ್ಲ ಸುತ್ತೋಗ್ಬಿಡತ್ತೆ. ಈ ರೀತಿ ಆದಾಗ ಈ ಮರಿಗಳೆಲ್ಲ ನಾವು ಮೇಲಿಂದ ಮಣ್ಣು ಹಾಕಿದರೆ ಹೋಗಿಬಿಡತ್ತೆ. ನಾನು ಇದು ಹಾಕಲ್ಲ, ಯಾಕೆಂದರೆ ಅದು ಈಗ ಮಗ್ಬಿಟ್ಟಿದೆ. ನಾನು ಲಿಕ್ವಿಡ್ ಹಾಕ್ತೀನಿ. ಆಮೇಲೆ ಇನ್ನು 8 ದಿವಸಕ್ಕೆ ಲಿಕ್ವಿಡ್ ಹಾಕಿದರೆ ಸಾಕಾಗತ್ತೆ. ನೀವು ಹಾಗಾದಾಗ ನೀವು ಲಿಕ್ವಿಡ್ ರೂಪದಲ್ಲಿ ಕೊಡಿ. ಏನು ಕೊಡೋದಾದರೂ ಲಿಕ್ವಿಡ್ ರೂಪದಲ್ಲಿ ಕೊಟ್ಟರೆ ಗಿಡಗಳಿಗೆ ಯಾವುದೇ ರೀತಿ ಹಾನಿ ಆಗಲ್ಲ. ಅದು ಲಿಕ್ವಿಡ್ ಆದರೂ ಪ್ರಮಾಣ ಇರುತ್ತೆ, ಅದಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ಕೊಡಬೇಡಿ. ನೀವು ಅಷ್ಟು ಚೆನ್ನಾಗಾಗಬೇಕು ಅಂದರೆ ಮತ್ತೆ ಕೊಡಿ. ನೋಡಿ, ಇದು ಮುರಿದು ಹೋಗಿದೆ. ಈ ಕಡ್ಡಿಗಳನ್ನು ನೀವು ನೆಟ್ಕೊಂಡ್ರೂ ಬದುಕತ್ತೆ, ಈಸಿಯಾಗಿ ಬದುಕತ್ತೆ. ಅದು ಬೇರು ಬರುತ್ತೆ. ಈ ಕಡ್ಡಿಗಳಿಂದನೂ ನೀವು ಗಿಡಗಳನ್ನು ಮಾಡ್ಕೊಳ್ಬೋದು. ನೀವು ಹಾಗೆ ಮಾಡಿ, ಗಿಡಗಳು ಏನಾದರೂ ಸಾಯುತ್ತೆ ಅನ್ನೋ ಸ್ಟೇಜಲ್ಲಿ ಈ ರೀತಿ ಕಡ್ಡಿಗಳನ್ನು ಮುರಿದು ನೆಟ್ಕೊಬಿಡಿ. ಆಗ ಗಿಡಗಳು ನಾವು ಮುಂದಿನ ವರ್ಷಕ್ಕೆ ಸೇವ್ ಮಾಡ್ಕೊಂಡಿರ್ಬೋದು. ನೋಡಿ, ನಾನು ಇದನ್ನು ತೆಗೆದು ನೆಟ್ಕೊಳ್ತೀನಿ. ಇದು ನಮ್ಮ ಬೆಕ್ಕು ಹಾರಿ ಮುರಿದ್ಬಿಟ್ಟಿದೆ. ಕಿಟಕಿ ಸೈಡ್ ಎಲ್ಲ ಹಾಗೆ ಮಾಡುತ್ತೆ ಅದು. ನೋಡಿ, ಎಷ್ಟು ಚೆನ್ನಾಗಾಗಿತ್ತು, ಮೊಗ್ಬಿಟ್ಟಿತ್ತು. ಆದರೆ ಮೊಗ್ಗಿಗೆ ನೀರು ತಾಗತ್ತೆ. ನೋಡಬೇಕು, ಇದು ಬಾಡಿತ್ತು ನಿನ್ನೆ, ಇವತ್ತು ಮತ್ತೆ ಸರಿಯಾಗಿದೆ. ನೋಡಬೇಕು, ಅದು ನನಗೆ ಇಲ್ಲಿ ನೀರು ಜಾಸ್ತಿ ಆಗಿಬಿಡತ್ತೆ, ಕೊಳೆತು ಹೋಗಿಬಿಡತ್ತೆ. ಹಾಗಾಗಿ ನೀರು ಜಾಸ್ತಿ ಆದರೂ ಕೂಡ ಕೊಳೆಯುತ್ತೆ ಫ್ರೆಂಡ್ಸ್. ನೋಡಿ, ನಾನೀಗ ಇದನ್ನು ಆ ಕಡ್ಡಿಗಳನ್ನು ಈ ರೀತಿ ನೆಟ್ಬಿಡ್ತೀನಿ. ನಾವು ಆ ಕಡ್ಡಿಗಳನ್ನು ನೆಟ್ಟರೆ ಜಾಸ್ತಿ ಗಿಡಗಳನ್ನು ಮಾಡ್ಕೊಳ್ಬೋದು. ನಾನು ನೋಡಿ, ಈಗ ಬೇರೆ ಯಾವುದೋ ಒಂದು ಪಾಟಲ್ಲಿ ನೆಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಸಪ್ರೇಟಾಗಿ ನೆಟ್ಕೊಳ್ಬೋದು. ಅದನ್ನು ಈ ರೀತಿ ಪ್ರೆಸ್ ಮಾಡಿ. ಯಾವುದೇ ಕಡ್ಡಿಗಳನ್ನು ನೆಟ್ಟರು ನೀವು ಸ್ವಲ್ಪ ಪ್ರೆಸ್ ಮಾಡಬೇಕು. ಆಗ ಕಡ್ಡಿಗಳು ಚೆನ್ನಾಗಿ ಬೇರು ಬರುತ್ತೆ. ನೋಡಿ, ಇದು ಮೊದಲು ತೋರಿಸಿದ ಗಿಡಗಳ ಚೆನ್ನಾಗಾಗಿದೆ, ಮೊಗ್ಗು ಬರ್ತಾ ಇದೆ. ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. 50% ಜನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ. ಹಾಗಾಗಿ ನನಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರೆ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇದೇ ರೀತಿ ಹೊಸ ವಿಡಿಯೋಸ್ ಮಾಡಲಿಕ್ಕೆ ನನಗೆ ಇಂಟ್ರೆಸ್ಟ್ ಬರುತ್ತೆ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.